ಹಾಯ್ ನಮಸ್ತೆ. ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ಸಾಯಂಕಾಲ ಟೈಮಲ್ಲಿ ಏನಾದರೂ ಬಜ್ಜಿ ಬೋಂಡ ತಿನ್ನಬೇಕು ಅಂತ ಎಲ್ರಿಗೂ ಅನಿಸುತ್ತೆ. ನಮ್ಮ ಯಜಮಾನ್ರು ಕೆಲಸದಿಂದ ಬಂದು ಬೋಂಡ ಮಾಡು ಅಂತ ಕೇಳ್ತಾಯಿದ್ರು. ಸರಿ, ತುಂಬ ದಿನ ಆಗಿತ್ತು ನಾನು ಬೋಂಡ ಮಾಡಿ, ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಚಾಪರ್ ಹಾಕೋಣ ಅಂತ ತೊಗೊಂಡೆ. ಈ ಚಾಪರ್ ಇರೋದ್ರಿಂದ ನನಗೆ ಎಷ್ಟೋ ಯೂಸ್ ಆಗುತ್ತೆ. ಹೆಚ್ಚಿಗೆ ಈರುಳ್ಳಿ ಇದ್ದರೆ ಕೈಯಲ್ಲಿ ಕಟ್ ಮಾಡೋದೆಲ್ಲ ಚಾಪರ್ಗೆ ಹಾಕಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ನಾನು ಕಡಲೆ ಹಿಟ್ಟನ್ನು ತೊಗೊಬಂದೆ. ನಾನು ನಾರ್ಮಲ್ ಆಗಿರೋ ಕಡಲೆ ಹಿಟ್ಟನ್ನು ಬಳಸೋದಿಲ್ಲ. ಈ ರೀತಿ ರೆಡಿಮೇಡ್ ಬಜ್ಜಿ ಬೋಂಡ ಪೌಡ್ರ್ ಸಿಗುತ್ತೆ, ಅದನ್ನೇ ತಂದು ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಈ ರೆಡಿಮೇಡ್ ಬಜ್ಜಿ ಬೋಂಡ ಪೌಡ್ರ್ ಬರುತ್ತಲ್ಲ, ಅದನ್ನ ಕಲಿಸ್ಬಿಟ್ರೆ ಈರುಳ್ಳಿ ಬೋಂಡ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸ ಈ ಹಿಟ್ಟಿಗೆ ಬಳಸೋ ಅವಶ್ಯಕತೆ ಇಲ್ಲ. ಹಂಗಾಗಿ ನಾನು ಇದನ್ನೇ ಹಾಕಿ ಕಲಸಿ ಬೋಂಡನೂ ರೆಡಿ ಮಾಡಿದೆ. ಬೋಂಡ ಅಂತೂ ತುಂಬ ಚೆನ್ನಾಗಾದವು. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಒಂದು ಲೋಟ ಟೀ ಇದ್ದರೆ ಈ ಮಳೆಗಾಲಕ್ಕಂತೂ ತುಂಬ